ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮಗ್ನ ಸುದ್ದಿಯನ್ನು ನೋಡಿ. आत्मनिर्भर भारत का मार्ग इसी प्रकार की लैबोरेटरीज से ही होकर गुजरता है. भारत को यदि सेल्फ रिलायंट बनाना चाहते हैं, उसका रास्ता आप जिस लैब में काम करते हैं उसी लैब से ही होकर गुजरता है. और इस DRDO जो कुछ भी ये हो रहा है, जिस विजन की हमने चर्चा की है, इसका अग्रदूत है. माने आगे चलने वाला यदि कोई है तो हमारा DRDO का वैज्ञानिक है. और यह बात मैं विश्वास के साथ कह सकता हूं. ये अचीवमेंट टेक्नोलॉजिकल माइलस्टोन्स तो हैं ही, साथ ही ये भारत की बढ़ती हुई आत्मनिर्भरता, सेल्फ रिलायंस, आत्मविश्वास, सेल्फ कॉन्फिडेंस और स्ट्रेटेजिक कैपेबिलिटीज को भी दिखाती है. साथियों, हमें अपने अचीवमेंट्स पर गर्व है. अचीवमेंट पर गर्व है, इसका मतलब हमें आप जैसे वैज्ञानिकों के ऊपर गर्व है. लेकिन हमें आने वाले चैलेंजेस को भी स्पष्ट रूप से ठीक तरीके से समझना होगा. और आज हमारी आर्म्ड फोर्सेस को जितनी जरूरत स्टेट ऑफ द आर्ट इक्विपमेंट की है, उससे ज्यादा जरूरत इस बात की है कि वो इक्विपमेंट पर्याप्त संख्या में सही समय पर उपलब्ध हो जाए. ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕು. ಅಲ್ಲಿ ಮುಖ್ಯವಾಗಿ ಸಾವಯವ ಪದಾರ್ಥಗಳ ಮೂಲಕನೇ ನಿರ್ವಹಣೆ ಮಾಡಲಿಕ್ಕೆ ಈಗ ಪ್ರಾರಂಭಿಕವಾಗಿ ಕೊಟ್ಟಿದ್ದಾರೆ. ಅದು ಪಾಂಡವಪುರ ತಾಲೂಕಿನ ಆಯ್ಕೆ ಮಾಡಿದ್ದಾರೆ ಗೌರ್ಮೆಂಟು. ಅದು ಬಜೆಟಲ್ಲಿ ನಿಮಗೆ ಕಾರ್ಯಕ್ರಮ ನೋಡಿದ್ದೀರಿ, ಅದೀಗ ಚಾಲನೆ ಆಗಿದೆ. ಅದೇ ಥರ ನಾವು ಸ್ವಯಂ ಪ್ರೇರಿತವಾಗಿ ನಮ್ಮ ಜಿಲ್ಲೆಯಲ್ಲೂ ಕೂಡ ನಾವು ಸಾವಯವದೆಡೆಗೆ ನಮ್ಮ ಒಂದು ವಿಸ್ತೀರ್ಣವನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮುಂದುವರಿಸಬೇಕು ಅಂತ ಹೇಳ್ತಾ, ಅದು ಸ್ಕ್ವೇರ್ ಮೀಟ್ರಿಗೆ ನಿಮಗೆ 4,750 ರೂಪಾಯಿ ಇದೆ. ಮತ್ತು ಬೆಳೆ ಪದ್ಧತಿಗೂ ಒಂದು 3 ಲಕ್ಷ ಇದೆ. ಯಾರು ಆಸಕ್ತಿ ಇರೋ ರೈತರು ಒಂದು ಮಾಡೋದಾದರೆ ಅದನ್ನು ಉಪಯೋಗ ಪಡ್ಕೋಬೋದು. ನಮಗೆ ನಮ್ಮ ನಗರ ತಾಲೂಕಿಗೆ ನಮ್ಮ ಟಾರ್ಗೆಟ್ ಇದೆ, ಅದೊಂದಿದೆ. ಮತ್ತು ಇನ್ನು ಕೃಷಿ ವಿಕಾಸ ಯೋಜನೆಯಲ್ಲಿ RKA ಯೋಜನೆಯಲ್ಲಿ ನಮಗೆ ಸೋಲಾರ್ ಪಂಪ್ ಸೆಟ್ಗೆ ಸಹಾಯ ಇದೆ. ಅದು ನಿಮಗೆ 1.5 ಲಕ್ಷ ಸಬ್ಸಿಡಿ ಇದೆ ಒಂದು ಯೂನಿಟ್ ಕಾಸ್ಟ್. ಯಾರು ಆಸಕ್ತಿ ರೈತರಿದ್ದಾರೆ ಅದು ಅರ್ಜಿ ಹಾಕಿ ಹೋಬಳಿ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಿಮಗೆ ವಿತರಣೆ ಮಾಡಬೇಕು. ದೀರ್ಘಾವಧಿ ತಳೆನ ಮಧ್ಯಮ ತಳೆನ ಗೊತ್ತಿಲ್ಲ. ಕೆಲವು ಸೇವೆ ಮಾಡ್ತಾರೆ. ಈಗ 400 ರೂಪಾಯಿ ಇದ್ರೆ 200 ರೂಪಾಯಿ ಕೊಡ್ತಾನೆ. 200 ರೂಪಾಯಿ ಕೊಟ್ಬಿಟ್ಟ ಅಂತ ವಿಷಯ ತಗೊಂಡು ಹೋಗ್ತೀವಿ ನಾವು ಅಲ್ವಾ. ಆದರೆ ಭೂಮಿ ಬಿಟ್ಟ ಮೇಲೆ ಗೊತ್ತಾಗುತ್ತೋ ಅದು ಯಾವ ತಳಿ, ಅದು ನಮಗೆ ಇಳುವರಿ ಕೊಡ್ತದೋ ಅಥವಾ ಇಲ್ವೋ ಅಂತ. ಹಂಗಾಗಿ ರೈತರು ದಯಮಾಡಿ ಆ ಕಾಲಕ್ಕೆ ಸೂಕ್ತವಾದಂತಹ ತಳಿಗಳನ್ನು ಉಪಯೋಗಿಸಬೇಕು. ಅವ ಮಾತ್ರ ನಾವು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಾಧ್ಯ. ತಕ್ಕಂಥ ಬದಲಾವಣೆಗಳು ಬೇಕಾಗಿದೆ. ಯಾಕಂದರೆ ನಾನು ಹೇಳ್ತಿದ್ದೆ, ಏನು ಬದಲಾವಣೆಗಳು ಬೇಕು? ಮಣ್ಣಿನ ಫಲವತ್ತತೆ ಇಟ್ಕೊಳ್ಳಿಲ್ಲ ಅಂತಂದರೆ, ಮಣ್ಣನ್ನು ಸಗಣಿ ಗೊಬ್ಬರದ ಅಂಶ ಬಳಕೆ ಜಾಸ್ತಿ ಮಾಡಲಿಲ್ಲ ಅಂತಂದರೆ ನೀರು ಇಟ್ಕೊಳ್ತಕ್ಕಂಥ ಅಂಶ ಕಡಿಮೆ ಆಗ್ತಾ ಹೋಗ್ಬಿಡ್ತದೆ ಮೇಲೆ. ಅದು ಎಚ್ಚರಿಕೆ ಇರಲಿ. ಹಂಗಾಗಿ ಬದಲಾವಣೆ ಏನಾಗಬೇಕು? ಸಗಣಿ ಗೊಬ್ಬರದ ಬಳಕೆ ಸ್ವಲ್ಪ ಬದಲಾವಣೆ ಬಂದು ಸ್ವಲ್ಪ ಬಳಸಿತ್ತಂದರೆ ಮಣ್ಣಿನ ನೀರಲ್ಲಿ ಇಟ್ಕೊಳ್ತಕ್ಕಂಥ ತಾಕತ್ತು ಮಣ್ಣಲ್ಲಿ ಸುಧಾರಿಸ್ತಾ ಹೋಗ್ತದೆ. ಒಂದು ಆಗಬೇಕು. ಆ ಕ್ರಿಯೆ ನಾವು ಬಿಟ್ಟಿದ್ದೀವಿ, ಬಟ್ ಅದು ಮತ್ತೆ ಬರಬೇಕಾಗಿದೆ ಅಂತಕ್ಕಂಥದ್ದು ಒಂದು ವಿಚಾರ. ಒಂದು ಇಂಡೋರ ಬೇಕು, ಜಲಜನಕ ಬೇಕು,
ನೋಡ್ಬೇಕು, ನಾವು ಟಿವಿದಲ್ಲಿ ನೋಡ್ಬೇಕು. ರಾಗಿ ನೋಡಪ್ಪ, ಇದೇ ಥರ ರಾಗಿ ಬೆಳೀತಾ ಇದ್ದೀವಿ, ನಾವು ಫಲ ಕೊಡ್ತೀರಾ? ಮಾಡ್ಬೋದು. ಆಮೇಲೆ ಯಾವ ರೀತಿ ನಾವು ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅಂದರೆ ಸಮಗ್ರ ಪೋಷಕಾಂಶಗಳ ನಿರ್ವಹಣಾ ಪದ್ಧತಿಗಳೇನು, ಅದರಿಂದ ನಮಗೆ ಭೂಮಿಯ ಉಳಿಸ್ಲಿಕ್ಕೆ ಏನೇನು ಅನುಕೂಲಗಳಾಗ್ತವೆ, ಇದರಲ್ಲಿ ಏನೇನು ತಂತ್ರಜ್ಞಾನಗಳಿದ್ದಾವೆ, ಏನೇನು ಒಂದು ಹೊಸ ಒಂದು ವಿಧಾನಗಳಿದ್ದಾವೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ರೈತರಿಗೆ ಮಾಹಿತಿ ಕೊಡಬೇಕು ಅಂದ್ಬಿಟ್ಟು ಈ ಒಂದು ಕೃಷಿ ಭೂಮಿ ಉಳಿಸಿ ಅಭಿಯಾನನ ನಾವು ಇಲ್ಲಿ ಹಮ್ಮಿಕೊಂಡಿದ್ವಿ. ಹೋರಾಟಗಾರರಿಗೆ ಇವತ್ತು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಮತ್ತು ಭಾರತ ಸರ್ಕಾರದ ಕೃಷಿ ಇಲಾಖೆಯವರು ಜಂಟಿಯಾಗಿ ಇವತ್ತು ನಾವೇನು ಬುಡ್ಡಿದೀಪ ಕೋಲಾರ್ನಲ್ಲಿ ನಾವು ಬಂದು ಇವತ್ತು ಆದಿಮಾನವ ಸಂಸ್ಥೆ ಮತ್ತು ಬುಡ್ಡಿದೀಪ ಅನ್ನುವ ಸಂಸ್ಥೆನಲ್ಲಿ ಏನಿರಂತೆಲ್ಲ ಸೇರ್ಕೊಂಡಿದ್ದೇವೆ. ಇಲ್ಲಿ ಬಂದಿರುವ ಹಲವಾರು ಅಧಿಕಾರಿಗಳು ಕೃಷಿಗೆ ಸಂಬಂಧಪಟ್ಟಂತಹ, ಬೆಳೆಗೆ ಸಂಬಂಧಪಟ್ಟಂತಹ, ಮಣ್ಣಿಗೆ ಸಂಬಂಧಪಟ್ಟಂತಹ, ಭೂಮಿಗೆ ಸಂಬಂಧಪಟ್ಟಂಥ ಎಷ್ಟೆಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೋ ಅದಕ್ಕೆ ನಾವು ಆಭಾರಿಯಾಗಿದ್ದೇವೆ. ಸ್ವಲ್ಪ ಜನರ ಅನಿಸಿಕೆ ಇದೆ, ಅದನ್ನು ಸರಿಪಡಿಸುವಂಥದ್ದಕ್ಕೆ ಈಗಾಗಲೇ ನಾವು ಕ್ರಮ ಕೈಗೊಂಡಿದ್ದೇವೆ. ಅದಿನ್ನೂ ಸರಳೀಕರಣ ಮಾಡಿ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ, ಮಧ್ಯವರ್ತಿಗಳು ಇಲ್ಲದ ರೀತಿಯಲ್ಲಿ ಅದನ್ನು ಎ ಖಾತಾ ಬಿ ಖಾತಾ ಏನು ಈಗಾಗಲೇ ನಿಯಮಗಳನ್ನು ರೂಪಿಸಿದ್ದೇವೆ ಅದನ್ನು ಅನುಷ್ಠಾನಕ್ಕೆ ತರುವಂಥ ಕೆಲಸ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ, ಇವತ್ತು ಗ್ರಾಮಗಳು ಅಭಿವೃದ್ಧಿ ಆದರೆ ಮಾತ್ರ ಈ ದೇಶ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. 61% ಜನ ಗ್ರಾಮೀಣ ಭಾಗದಲ್ಲೇ ವಾಸ ಮಾಡ್ತಾ ಇದ್ದಾರೆ. ಹೀಗಾಗಿ ನನ್ನ ವಿನಂತಿ, ಎಲ್ಲ ಗ್ರಾಮ ಪಂಚಾಯತಿ ಗ್ರಾಮೀಣ ಭಾಗದಲ್ಲಿರುವಂಥ ಎಲ್ಲ ನಮ್ಮ ಜನರು ವಿಶೇಷವಾಗಿ ಸ್ವಚ್ಛತೆ ಮತ್ತು ಗ್ರಾಮೀಣ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವಂಥದ್ದು. ಈ ಗ್ರಾಮೀಣ ಆಸ್ತಿಗಳನ್ನು ನಾವು ಎಷ್ಟು ಸೃಜನೆ ಮಾಡಿದ್ದೇವೆ, ಎಷ್ಟು ಆಸ್ತಿಗಳಿದೆ, ಅದನ್ನು ದಾಖಲೀಕರಣ ಮಾಡಿ ಅದನ್ನು ಇವತ್ತು ಜಿಯೋ ಟ್ಯಾಗ್ ಮಾಡಬೇಕು ಅನ್ನುವಂಥ ಒಂದು ಸುತ್ತೋಲೆಯನ್ನು ಹೊರಡಿಸುವಂಥದ್ದಕ್ಕೆ ನಾನು ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಚರ್ಚೆನೂ ಮಾಡಿದ್ದೇನೆ. ಯಾಕೆಂದರೆ ಆಸ್ತಿ, ಅದರಲ್ಲಿ ವಿಶೇಷವಾಗಿ ಭಾಗದಲ್ಲಿ ಬೆಂಗಳೂರು ಇರ್ಬೋದು, ಬೆಂಗಳೂರು ಗ್ರಾಮೀಣ ಇರ್ಬೋದು, ಇಲ್ಲಿ ಭೂಮಿ ಏನಿದೆ ಬಂಗಾರದ ಬೆಲೆ ಭೂಮಿ ಇದೆ. ಹೀಗಾಗಿ ಈ ಸರ್ಕಾರಿ ಆಸ್ತಿನೂ ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಎಲ್ಲ ಇದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.